ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಾಯಿ ಆದ ನಂತರ, ಅದು 2 ಮಕ್ಕಳಿಗೆ ತಾಯಿ ಆದ ನಂತರ ಅವ್ರ ದಿನಚರಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಬ್ಯುಸಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನನ್ನ ಮಗ ಎದ್ದಿದ್ದಾನೆ. ಅವನಿಗೆ ಎದ್ದ ನಂತರ ಹಾಲು ಕುಡಿಸಿ ಅವನಿಗೆ ಮತ್ತೆ ಬರ್ಪೆಲ್ಲ ತೆಗೆಸಿ ತೊಟ್ಲಿಗೆ ಹಾಕಿದ್ದೀನಿ. ಇವತ್ತಿನ ಬೆಳಗ್ಗೆ ನನಗೆ ಥೈರಾಯ್ಡ್ ಚೆಕಪ್ಗೆ ಹೋಗಬೇಕಿತ್ತು. ನನಗೆ ಸೆಕೆಂಡ್ ಡೆಲಿವರಿ ಟೈಮಲ್ಲಿ ಥೈರಾಯ್ಡ್ ಬಂದಿದ್ದು. ಸೊ ಥೈರಾಯ್ಡ್ ಬಂದಿದ್ದರಿಂದ ಅದಕ್ಕೆ ಕರೆಕ್ಟಾಗಿರೋ ಮೆಡಿಸಿನ್ ತೊಗೊಳಕ್ಕೆ ಹೇಳಿದರು. ಈಗ ಡೆಲಿವರಿ ಆಗಿ 40 ಡೇಸ್ ನಂತರ ಒಮ್ಮೆ ಥೈರಾಯ್ಡ್ ಚೆಕಪ್ ಮಾಡೋಕ್ಕೆ ಹೇಳಿದರು ನನಗೆ. ಸೊ ಹಾಗಾಗಿ ಬೆಳಗ್ಗೆ ನಾನು ಎಂಟಿ ಸ್ಟಮಕ್ಕಲ್ಲಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು ಥೈರಾಯ್ಡ್ ಚೆಕಪ್ಪಿಗೆ ಅಂತ. ಬ್ಲಡ್ ಟೆಸ್ಟ್, ಥೈರಾಯ್ಡ್ ಟೆಸ್ಟಲ್ಲಿ T3, T4 ಆ್ಯಂಡ್ TSH ಅಂತ ಇರುತ್ತೆ. ಸೊ ನನಗೆ TSH ಚೆಕ್ ಮಾಡಬೇಕಿತ್ತು. ಸೊ ಬ್ಲಡ್ನ ಕೊಟ್ಟು ಬಂದ್ವಿ. ಮೀನ್ ವೈಲ್ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿದ್ದೆ. ನನಗೆ ಆ್ಯಕ್ಚುಲಿ ಈಗ ಬಾಣಂತನಕ್ಕೆ ಅಂತ ಒಬ್ಬರು ಲೇಡಿ ಕುಕ್ ಮಾಡೋಕ್ಕೆ, ಈ ಬಾಣಂತನ ಟೈಮ್ಗೆ ಕುಕ್ ಮಾಡೋಕ್ಕೆ ಅಂತ ಒಬ್ಬರು ಲೇಡಿಗೆ ನಾವು ಹೇಳಿದ್ವಿ. ಅವರಿಗಿಷ್ಟು ಪ್ರತಿ ತಿಂಗಳು ಇಷ್ಟು ಹಣ ಕೊಟ್ಟು ಅವರು ಕೆಲಸಕ್ಕೆ ಬರ್ತಾಯಿದ್ರು. ಬಟ್ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅನಿಸುತ್ತೆ. ಪಾಪ ಅವರಿಗೂ ಹುಷಾರಿಲ್ಲ, ಅವ್ರ ಮಗಂಗೆ ಹುಷಾರಿಲ್ಲ. ಸೊ ಹಾಗಾಗಿ ಅವರು ಒಂದು ವಾರ ಬರೋಕ್ಕಾಗಲಿಲ್ಲ. ಈಗಲೂ ಅವ್ರು ಬಂದಿಲ್ಲ. ಹಾಗಾಗಿ ನನ್ನ ತಲೆ ಮೇಲೆ ಎಲ್ಲ ಕೆಲಸ ಬಿತ್ತು. ಸೊ ಈ ಬಾಣಂತನದಲ್ಲಿ ನಾವು ನಮ್ಮ ಆರೋಗ್ಯ ನೋಡಿಕೊಂಡು ಮನೆಯಲ್ಲಿ ಅಡುಗೆನೂ ಮಾಡಿಕೊಂಡು ಇರೋದು ಕಷ್ಟ ಆಗುತ್ತೆ. ಬಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಪರಿಸ್ಥಿತಿ ಆಗಿರೋದ್ರಿಂದ. ನಾನು ಹಾಗಾಗಿ ಇಲ್ಲಿ ಗ್ಲೌಸ್ ಯೂಸ್ ಮಾಡಿಕೊಂಡು ಅಡುಗೆಗೆ ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಯಾಕಂದರೆ ಮೀನ್ ವೈಲ್ ತಿಂಡಿನೂ ರೆಡಿ ಆಗ್ತಿತ್ತು. ತಿಂಡಿಗೆ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿರೋದು. ಇವತ್ತು ನನಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ, ಯಾಕಂದರೆ ಕೆಲವೊಮ್ಮೆ ತುಂಬ ಸುಸ್ತಾಗಿರುತ್ತೆ, ಯಾಕಂದರೆ ರಾತ್ರಿ ನಿದ್ದೆ ಮಾಡೋಕ್ಕಾಗಿರಲ್ಲ. ಹಾಗಾಗಿ ನಾನು ಚಿತ್ರಾನ್ನ ಮಾಡಿಕೊಂಡು, ಚಿತ್ರಾನ್ನ ರೆಡಿ ಆಗಿದೆ. ಅಲ್ಲಿ ಕುಕ್ಕರ್ ಇಟ್ಟಿದ್ದೆ, ಅನ್ನ ರೆಡಿ ಆಗ್ತಿದೆ. ಮೀನ್ ವೈಲ್ ನಾನು ಸೊಪ್ಪಿನ ಪಲ್ಯ ಹಾಗೂ ಇದನ್ನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ರೆಡಿಯಾಗಿ ಅಷ್ಟೊತ್ತಿಗೆ ನಾನು ಅಂದ್ಕೊಂಡೆ ಮಧ್ಯಾಹ್ನದ ಅನ್ನಕ್ಕೂ ಹಾಕಿಬಿಡೋಣ ಅಂತ. ಯಾಕಂದರೆ ನಾನು ಪಾಪು ಮಲಗಿರುವಾಗ ನಾನು ಕೆಲಸ ಮುಗಿಸ್ಕೊಂಡೆ ಅಂದರೆ ನನಗೆ ಸ್ವಲ್ಪ ಫ್ರೀ ಆಗುತ್ತೆ. ಇಲ್ಲ ಅಂದರೆ ಪಾಪು ಅಳ್ತಾ ಇರ್ತಾನೆ, ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಎಕ್ಸ್ಪೆಷಲಿ ನಾವು ಅನ್ನ ಸಾರು ತಿನ್ನಬೇಕು ಅಂದರೆ ಅನ್ನನ ಬಸ್ದುಬಿಟ್ಟೆ ನಾವು ಮಾಡೋದು. ಯಾಕಂದರೆ ನನ್ನ ಮಾವನರಿಗೆ ಆ ಥರನೇ ಇಷ್ಟ. ನಾವು ಕುಕ್ಕರಲ್ಲಿ ಅನ್ನ ಮಾಡೋದು ಯಾಕೆ ಅಂದರೆ ಪುಲಾವ್, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಆ ಥರ ಮಾಡೋದಿದ್ರೆ ಆ ಥರ ಕುಕ್ಕರಲ್ಲಿಟ್ಟು ಮಾಡ್ತೀವಿ. ಇಲ್ಲಿ ನನ್ನ ಮೊದಲೇ ಮಗಳು ನನಗೆ ABCD ಕಲಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಸೊ ನಾವು 1 ನಿಮಿಷ ತಿಂಡಿ ತಿನ್ಕೊತ ಅವಳು ABCD ಹೇಳ್ಕೊಡ್ತಿರೋದನ್ನು ನಾನು ಇದು ಮಾಡ್ತಾ ಇದ್ದೆ. O for zoo, Z for zoo, O for octopus. Okay, very good. Okay, then L for lamb. okay. I for eagle. Okay, J for joker. but that is a capital I. No. O for octopus. Okay, D for dog. very good, E for tiger. very good, super. ನಾನು ಅಕ್ಕಿನ ತೊಳೆದು ಅನ್ನಕ್ಕೆ ಹಾಕಿಟ್ಟು ಬಂದಿದ್ದೀನಿ. ನಾನು ಆವಾಗಲೇ ಹೇಳಿದ ಹಾಗೆ ಮಾವನವರಿಗೆ ಅನ್ನದ್ದು ನೀರು ಅಂದರೆ ಆ ಗಂಜಿನ ತೆಗೆದು ಅನ್ನ ಮಾಡೋದಂದರೆ ಇಷ್ಟ. ಹಾಗೂ ಇಲ್ಲಿ ಅತ್ತೆ ಮನೇಲಿ ಅವರು ಕುಕ್ಕಿಂಗಿಗೆ ಸ್ಟೀಲ್ ಪಾತ್ರೆನ ಬಳಸೋದಿಲ್ಲ, ಅಲ್ಯೂಮಿನಿಯಂ ಪಾತ್ರೆನೇ ಮಾಡಬೇಕು ಅಂತ. ಸೊ ಬೇಸಿಕಲಿ ನಾನು ಮದುವೆ ಆಗಿ ಬಂದಾಗಿಂದ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರು ದೊಡ್ಡವರು, ಅವರಿಗೆ ಆವಾಗಿಂದ ಅವ್ರು ಹೇಗೆ ಬಂದಿದ್ದಾರೋ ಅದು ಅವ್ರಿಗೆ ಅದೇ ಥರ ಇಷ್ಟ ಆಗುತ್ತೆ. ಕೆಲವೊಮ್ಮೆ ನಾನು ಕೆಲವೊಂದು ಮಾಡಿಫೈ ಮಾಡ್ತೀನಿ, ಬಟ್ ಅವರು ಇಲ್ಲ ಇದು ಹೀಗೆ ಇರಬೇಕು ಅನ್ನುವಾಗ ನಾವು ಏನೂ ಮಾಡಲಿಕ್ಕಾಗಲ್ಲ. ಎಲ್ಲರನ್ನೂ ಒಪ್ಸೋಕ್ಕಾಗಲ್ಲ ಅಲ್ವಾ.
ಹಾಗಾಗಿ ಅಡುಗೆ ಒಮ್ಮೆ ಬೆಳಗ್ಗೆದು ತಿಂಡಿ ಅನ್ನ ಸಾರು ಪಲ್ಯ ರೆಡಿ ಆಯಿತು ಅಂದರೆ ನಮಗೆ ಎಷ್ಟೋ ಫ್ರೀ ಆಗುತ್ತೆ, ಬೇರೆ ಕೆಲಸನ ಆಮೇಲೆ ಮಾಡ್ಕೋಬೋದು. ಯಾರೂ ಸಹಾಯಕ್ಕಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಕುಕ್ಕಿಂಗ್ ಒಂದೇ ಮನೇಲಿ ಪ್ರಾಬ್ಲಮ್ ಅನಿಸೋದು, ಯಾಕಂದರೆ ಮನೆ ಕ್ಲೀನ್ ಮಾಡೋದು ಆಮೇಲೆ ಬಟ್ಟೆದು ಎಲ್ಲ ನನ್ನ ಹಸ್ಬೆಂಡ್ ನೋಡ್ಕೊತಾರೆ. ಇಲ್ಲಿ ನೋಡಿ ನನ್ನ ಮಗಳು ಎಲ್ಲ ಆಟ ಸಾಮಾನು ತೆಗೆದು ಸುರಿದಿಟ್ಬಿಟ್ಟಿದ್ದಾಳೆ. ಅವಳಿಗೆ ಸ್ವಲ್ಪ 2 ಡೇಸ್ ಬ್ಯಾಕು ಫೀವರ್ ಮತ್ತು ಕೋಲ್ಡ್ ಆಗಿತ್ತು, ಹಾಗಾಗಿ ಸ್ಕೂಲಿಗೆ ಹೋಗಿರಲಿಲ್ಲ. ಈಗ ಅವಳು ಫುಲ್ ರಿಕವರ್ ಆಗಿದ್ದಾಳೆ, ಬಟ್ ಸ್ವಲ್ಪ ಚೆಸ್ಟ್ ಕಂಜೆಷನ್ ಇದೆ. ಉಸಿರಾಡಬೇಕಾದ್ರೆ ಒಂಥರ ಗುರ್ಗುರ್ ಅಂತ ಅನ್ನತ್ತೆ. ಸೊ ಹಾಗಾಗಿ ಇವತ್ತು ಬೇಡ ಅಂತ ಸ್ಕೂಲಿಗೆ ಕಳಿಸಿಲ್ಲ. ಸೊ ಅವಳದೆಲ್ಲ ಟಾಯ್ಸು ಕಲರ್ ಪೆನ್ಸಿಲ್ಸು ಎಲ್ಲ ತೆಗೆದು ಹೊರಗೆ ಹಾಕಿದ್ದಾಳೆ. ಇದು ಜಸ್ಟ್ ಒಂದು 5% ಹೊರಗಿರೋದು, ಇಲ್ಲಾಂದರೆ ಇಡೀ ಮನೆ ತುಂಬ ಹರಡಿಟ್ಟಿರ್ತಾಳೆ. ಫ್ರೆಂಡ್ಸ್, ನಾನು ಪಾಪು ಎದ್ದೇಳೋಕ್ಕಿಂತ ಮುಂಚೆ ಅದೆಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಇಲ್ಲಾಂದರೆ ಆಮೇಲೆ ಯಾವ ಕೆಲಸನೂ ಆಗೋಲ್ಲ. ಹಾಗೂ ನನ್ನ ಮಗಳು ಕೆಲವೊಮ್ಮೆ ಪಾಪು ಹತ್ರ ಹೋಗ್ಬಿಟ್ಟು ಪಾಪು ಮೂಗತ್ರ ಕೈ ಇಡೋದು, ಅವನಿಗೆ ಕಿಸ್ ಮಾಡೋದು ಹಾಗೆಲ್ಲ ಮಾಡ್ತಾಳೆ. ಕೆಲವೊಮ್ಮೆ ಅವಳಿಗೆ ಅವನ ಮೇಲೆ ತುಂಬಾ ಪ್ರೀತಿ, ಅದು ಓವರ್ ಲವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿ ಇಸ್ ಟೂ ಪೊಸೆಸಿವ್. ಅದರಿಂದ ನಂಗೆ ತುಂಬಾ ಹೆದರಿಕೆ ಆಗುತ್ತೆ, ಯಾಕಂದರೆ ಕೆಲವೊಮ್ಮೆ ಸಡನ್ನಾಗಿ ಗೊತ್ತಿಲ್ಲದೇ ಅವಳು ಹರ್ಟ್ ಮಾಡ್ಬೋದು. ಅವಳು ಇನ್ನೂ ಸಣ್ಣವಳು, ಅವಳಿಗೆ ಅದೊಂಥರ ಡಾಲ್ ಥರನೇ ಆಗಿಬಿಟ್ಟಿದೆ. ಹಾಗಾಗಿ ನಾನು ನನ್ನ ತಿಂಡಿ ಮುಗಿಸ್ಕೊಂಡು ನಾಳೆ ಇಡ್ಲಿಗೆ ಹಾಕೋಣ ಅಂದ್ಕೊಂಡೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಅದನ್ನು ಅಕ್ಕಿನ ತೊಳೆದು ಕೊಡ್ತಾ ಇದ್ದಾರೆ, ಅಕ್ಕಿ ಮತ್ತು ಉದ್ದಿನಬೇಳೆ. ಫ್ರೆಂಡ್ಸ್, ಬಾಣಂತನದಲ್ಲಿ ನಮ್ಮ ಆರೋಗ್ಯ ನೋಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನಿಲ್ಲಿ ಹಿಂದಿನ ರಾತ್ರಿ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ನ ನೆನೆಸಿ ಹಾಕಿರ್ತೀನಿ. ಸೊ ಬಾದಾಮಿ, ಗೋಡಂಬಿ ಹಾಗೂ ಪಂಪ್ಕಿನ್ ಸೀಡ್ಸು, ವಾಲ್ನಟ್ಟು ಇದೆಲ್ಲ ನೆನೆಸಿಟ್ಟಿದ್ದೀನಿ. ಇದ್ರ ಜೊತೆ ನಾನು ಡೇಟ್ಸ್ ಇದೆಲ್ಲ, ಡೇಟ್ಸ್ನ ಡ್ರೈ ಗ್ರೇಪ್ಸ್ನೂ ಹಾಕ್ಬೋದು, ಅದನ್ನು ನೆನೆಸಿಟ್ಟು ಹಾಕ್ಬೋದು. ನಾನಿಲ್ಲಿ ಮರ್ತಿದ್ದೀನಿ ಅದನ್ನು ಹಾಕೋಕ್ಕೆ. ಇದು ಡೇಟ್ಸ್ನ ನಾನು ಸೀಡ್ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಡೇಟ್ಸ್ ಹಾಕಿ ಸ್ವಲ್ಪ ಹಾಲು ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಮಿಲ್ಕ್ ಶೇಕ್ ಆಗುತ್ತೆ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಟ್ ಇನ್ಕ್ರೀಸಸ್ ಇಮ್ಯುನಿಟಿ ಪವರ್. ಹಾಗೂ ನಮಗೆ ಎಕ್ಸ್ಪೆಷಲಿ ಬಾಣಂತನದಲ್ಲಿ ನಮಗೆ ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ಮತ್ತು ಬ್ಯಾಕ್ ಪೇನ್ ಬರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ನನಗೆ ಮತ್ತು ಹಸ್ಬೆಂಡಿಗೆ ಇಬ್ಬರಿಗೂ ಆ ಮಿಲ್ಕ್ ಶೇಕ್ ಮಾಡಿಕೊಂಡು ತೊಗೊಂಡೆ. ನನ್ನ ಮಗಳು ಒಂದೊಂದೇ ಆ್ಯಕ್ಟಿವಿಟಿನ ಕಂಟಿನ್ಯೂ ಮಾಡ್ತಾನೇ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ಟಾಯ್ಸ್ ಜೊತೆ ಆಟ ಆಡ್ತಿರ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಬುಕ್ ತೊಗೊಂಡು ಯಾವುದೋ ಆ್ಯಕ್ಟಿವಿಟಿ ಮಾಡ್ತಿರ್ತಾಳೆ. ಸೊ ಅವಳ ಪಾಡಿಗೆ ಅವಳಿದ್ದರೆ ನನಗೆ ಎಷ್ಟೋ ಸಮಾಧಾನ ಆಗುತ್ತೆ. ಅಂದರೆ ಕೆಲವೊಮ್ಮೆ ಇಲ್ಲಾಂದರೆ ಅಳ್ತಾ ಇದ್ಲು ಅಂದರೆ ನನಗೆ ಮಗುನೂ ನೋಡ್ಕೊಳಕ್ಕಾಗಲ್ಲ, ಅವಳೂ ಸಮಾಧಾನ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ಗಳು ಬಂದಿದೆ ನನಗೆ. ಇಲ್ಲಿ ನನ್ನ ಮಗ ಇನ್ನೂ ನಿದ್ದೆ ಮಾಡ್ತಿದ್ದಾನೆ. ನಾನು ಇವನನ್ನು ತೊಟ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಬೆಡ್ ಮೇಲೆ ಹಾಕಿ ಮಲಗಿಸಿದ್ದೀನಿ. ಸೊಳ್ಳೆ ಕಚ್ಚಬಾರ್ದು ಅಂತ ಸೊಳ್ಳೆ ಪರದೆ ಇರೋ ನೆಟ್ಟಿರೋ ಬೆಡ್ಡಲ್ಲಿ ಅವನನ್ನು ಮಲಗಿಸಿದ್ದೀನಿ. ನಾನು ಹೋಗಿ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಬರೋಣ ಅಂತ. ಫ್ರೆಂಡ್ಸ್, ನಾನು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಆಲ್ರೆಡಿ ಡೆಲಿವರಿ ಟೈಮಿಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ, ಲೈಟಾಗಿ 2 ಕಡೆ ಪಿಗ್ಮೆಂಟೇಷನ್ ಶುರುವಾಗಿದೆ. ನಾನು ಇದಕ್ಕೆ ರೆಮಿಡಿ ಸೂನಾಗಿ ಕಂಡು ಹಿಡಿತಾ ಇದ್ದೀನಿ. ಯಾವ ಎಫೆಕ್ಟಿವ್ ರೆಮಿಡಿ ನನಗೆ ಹೆಲ್ಪ್ಫುಲ್ ಆಗುತ್ತೆ, ನನ್ನ ಪಿಗ್ಮೆಂಟೇಷನ್ ಕ್ಲಿಯರ್ ಮಾಡುತ್ತೆ, ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನೀಗ ಸ್ನಾನ ಮಾಡ್ಕೊಂಡು ಬಂದು ಅದಕ್ಕೂ ಮುಂಚೆ ನಾನು ಏನು ಮಾಡಿದೆ ಅಂದರೆ ಮಗುಗೆ ಫೀಡ್ ಮಾಡಿ ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ನಾನೀಗ ಸ್ನಾನ ಮಾಡ್ಕೊಂಡು ಬಂದು ಅಲೋವೆರಾ ಜೆಲ್ನ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಸೊ ಅಲೋವೆರಾ ಜೆಲ್ಲಿಂದ ನಮ್ಮ ಮುಖಕ್ಕೆ ಹೈಡ್ರೇಷನ್ ಸಿಗುತ್ತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಮಾಯ್ಶ್ಚರೈಸರ್. ಸೊ ನಮ್ಮ ಬಾಡಿಗೆ ಅದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ನೀವು ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಎಕ್ಸ್ಪೆಷಲಿ ಮಕ್ಕಳಾದ ನಂತರ ನಾವು ನಮ್ಮ ಬಗ್ಗೆ ಕೇರ್ ತೊಗೊಳೋದನ್ನು ಮರ್ತು ಬಿಡ್ತೀವಿ. ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ನೆಗ್ಲಿಜೆನ್ಸಿ ಮಾಡಿದ್ದೀನಿ. ನನ್ನ ಮೊದಲನೇ ಮಗಳ ಟೈಮಲ್ಲಂತೂ ನನ್ನ ಸ್ಕಿನ್ ಬಗ್ಗೆ ಕೇರ್ ಮಾಡಿಕೊಂಡೇ ಇಲ್ಲ. ಬಟ್ ಈಗ ಅನಿಸುತ್ತೆ ನಾವು ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು, ಚೆನ್ನಾಗಿರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಮುಖಕ್ಕೆ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ.
ಸೊ ಸ್ನಾನ ಮಾಡಿ ರಿಫ್ರೆಶ್ ಆಗಿ ಮಗುನ ಸ್ವಲ್ಪ ಹೊತ್ತು ಅವನು ಎದ್ದಿದ್ದ ಅವನನ್ನು ಕರ್ಕೊಂಡು ವಾಕ್ ಮಾಡಿಸಿ ಅವನಿಗೆ ನಿದ್ದೆಗೆ ಜಾರಿಸಿ ನಾನು ಈಗ ಸಾಂಬಾರು ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ಬೋದು ಬೆಂಡೆಕಾಯಿ ಸಾಂಬಾರು ಹಾಗೂ ಸೊಪ್ಪಿನ ಪಲ್ಯ. ಕೆಲವರಿಗೆ ಅನಿಸ್ಬೋದು ಬೆಂಡೆಕಾಯಿ ಈ ಟೈಮಿಗೆ ಬಾಣಂತನದಲ್ಲಿ ತಿನ್ನಬಹುದಾ ಅಂತ. ಅಂದರೆ ಕೆಲವ್ರು ಹೇಳ್ತಾರೆ ಅದು ತುಂಬಾ ಕೋಲ್ಡ್ ಅಂತ. ಬೇಸಿಕಲಿ ನನ್ನ ಬಾಡಿ ಟೆಂಪ್ರೇಚರ್ ತುಂಬಾ ಹೀಟ್ ಬಾಡಿ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಬ್ಯಾಲೆನ್ಸ್ ಮಾಡ್ಕೊತೀನಿ. ತುಂಬ ಸಾಂಬಾರು ಹಾಕ್ಕೊಂಡು ನಾನು ತಿನ್ನಲ್ಲ. ಸ್ವಲ್ಪ ಪಲ್ಯ ಜೊತೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಹಾಗೂ ಪಲ್ಯ ಜೊತೆ ಕಲಿಸ್ಕೊಂಡು ತಿಂತೀನಿ. ಹಾಗಾಗಿ ಪೆಪ್ಪರ್ ಬಳಸೋದ್ರಿಂದ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಹಾಗೂ ಸೊಪ್ಪಿನ ಪಲ್ಯ ಆದಷ್ಟು ಸೊಪ್ಪನ್ನ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಅದೇ ಬಾಣಂತನದಲ್ಲಿರಬೇಕಾದ್ರೆ ದಂಟಿನ ಸೊಪ್ಪು ತಿನ್ನಬೇಡಿ. ದಂಟಿನ ಸೊಪ್ಪು ಬಿಟ್ಟು ಬೇರೆ ಎಲ್ಲ ಥರದ ಸೊಪ್ಪು ತಿನ್ಬೋದು. ಎಕ್ಸ್ಪೆಷಲಿ ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ಆದಷ್ಟು ಸಬ್ಬಸಿಗೆ ಸೊಪ್ಪನ್ನು ತಿನ್ನೋಕ್ಕೆ ಟ್ರೈ ಮಾಡಿ. ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಬಾ ಅಂತ ಹೇಳಿ ಅವಳ ಹೆಲ್ಪ್ ತೊಗೊತಾ ಇದ್ದೆ. ಅವಳನ್ನು ಆ್ಯಕ್ಟಿವ್ ಆಗಿ ಕರೆದು ಉಪಾಯ ಮಾಡಿ ಕರೆದ್ರೆ ನನಗೆ ಹೆಲ್ಪ್ ಮಾಡ್ತಾಳೆ. ಇಲ್ಲಾಂದರೆ ಅವಳು ಟಿ ವಿಲೇ ಮುಳುಗೋಗ್ಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಕ್ಲೀನಿಂಗಿಗೆ ಹೆಲ್ಪ್ ಮಾಡು ಅಂತ ಕರ್ಕೊತಾ ಇದ್ದೆ. ಆಲ್ಮೋಸ್ಟು ಸಂಜೆ 6-6:30 ಟೈಮ್ ಆಯಿತು ಫ್ರೆಂಡ್ಸ್. ನಾನು ಬೆಳಗಿಂದ ವಿಟಮಿನ್ D3 ಕೊಡೋದು ಮರ್ತುಬಿಟ್ಟಿದ್ದೆ ಮಗುಗೆ. ವಿಟಮಿನ್ D3 ಡ್ರಾಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ನ್ಯೂ ಬೋರ್ನ್ ಬೇಬಿ. ನಮಗೆ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ಇದನ್ನು ವಿಟಮಿನ್ D3 ಡ್ರಾಪ್ಸ್ ಮಕ್ಕಳಿಗೆ ಹಾಕಬೇಕು. ಇದನ್ನು 1 ವರ್ಷದ ತನಕ ಮಕ್ಕಳಿಗೆ ಕೊಡಬೇಕು. ಎಲ್ಲ ದಿನ ಕೊಡಬೇಕು. 1 ml ಕೊಡಬೇಕು. ಸೊ ನಿಮ್ಮ ಡಾಕ್ಟರ್ ಮಗುವಿನ ಪೀಡಿಯಾಟ್ರಿಕ್ಸು ಅದನ್ನು ಹೇಳಿರ್ತಾರೆ. ಅದನ್ನು ಫಾಲೋ ಮಾಡಿ. ಅದನ್ನು ಮರಿಬೇಡಿ. ವಿಟಮಿನ್ ಡಿ ದೇಹಕ್ಕೆ ತುಂಬ ಒಳ್ಳೆಯದು. ಮಕ್ಕಳ ಬೋನ್ ಬೆಳವಣಿಗೆಗೆ ಅದು ತುಂಬಾ ಒಳ್ಳೆಯದು. ಮೂಳೆಗಳ ಸ್ಟ್ರೆಂತ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೊಡಬೇಕು. ನಾವು ಇವತ್ತು ಸಂಜೆ 6 ಗಂಟೆಗೆ ಕೊಟ್ವಿ ಅಂದರೆ ನೆಕ್ಸ್ಟ್ ಡೇ ಅದೇ ಟೈಮಿಗೆ ಕೊಡೋಕ್ಕೆ ನೋಡಿ. 24 hours ಅದು ಗ್ಯಾಪ್ ಬೇಕು. ಇಲ್ಲಿ ನಾನು ಅದು ಫಿಲ್ಲರ್ನ ಬಿಸಿನೀರಲ್ಲಿ ವಾಶ್ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು 1 ml ಮಗುಗೆ ಕೊಡ್ತಾ ಇದ್ದೀನಿ. ವಿಟಮಿನ್ D3 ಕೊಡೋದ್ರಿಂದ ಮಕ್ಕಳಿಗೆ ಬೋನ್ನು ಅಂದರೆ ಮೂಳೆಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಕ್ಯಾಲ್ಶಿಯಮ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೂ ಬೆಳಗ್ಗಿನ ಜಾವದಲ್ಲಿ ಹಾಗೂ ಸಂಜೆ ಎಳೆ ಬಿಸಿಲಲ್ಲಿ ಮಕ್ಕಳನ್ನ ತೋರಿಸ್ಬೇಕು. ಬಿಸಿಲಲ್ಲಿ ಮಕ್ಕಳನ್ನ ತೋರಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ಬೆಳಗಿನ ಜಾವದಲ್ಲಿ ಸಿಗೋ ಸೂರ್ಯನ ಕಿರಣಗಳು ಅದರಲ್ಲೂ ವಿಟಮಿನ್ ಡಿ ಇರುತ್ತೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ದ ಬೇಬಿ ಫಾರ್ ದೇರ್ ಗುಡ್ ಹೆಲ್ತ್. ಸೊ ನಾನು ಆದಷ್ಟು ಇದನ್ನು ನನ್ನ ದಿನಚರಿನ ಅಳವಡಿಸ್ಕೊತೀನಿ. ಬಟ್ ಕೆಲವೊಮ್ಮೆ ಮರ್ತು ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಡೇ ವಿ ಶುಡ್ ಮೇಕ್ ಶ್ಯೂರ್ ದ್ಯಾಟ್ ಪಾಪುಗೆ ವಿಟಮಿನ್ D3 ಕೊಡೋದನ್ನು ನೆನಪಿಟ್ಕೊಂಡು ಕೊಡಬೇಕು ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇರಬಹುದು, ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ನಮಗೆ ಬ್ಲಡ್ ಲಾಸ್ ಆಗಿರುತ್ತೆ. ನಮಗೆ ಕ್ಯಾಲ್ಶಿಯಂ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ ಏನಿದೆ ಅದು ನಮ್ಮ ಐರನ್ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಆಗಿರ್ಬೋದು ಅದನ್ನೆಲ್ಲ ನಾವು ತೊಗೊಳೋದನ್ನು ಮರಿಬಾರ್ದು ಫ್ರೆಂಡ್ಸ್. ನಾನಿಲ್ಲಿ ವಿಟಮಿನ್ D3 ಡ್ರಾಪ್ಸ್ ಮಗುಗೆ ಕೊಟ್ಟ ನಂತರ ಇಮಿಡಿಯೇಟ್ಲಿ ಫೀಡ್ ಮಾಡೋಕ್ಕೆ ಹೋಗಲ್ಲ. ಮಗುನ ಸ್ವಲ್ಪ ಎತ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಅದು ಬರ್ಪ್ ತೆಗಿಯೋ ಥರ ಅವನಿಗೆ ಟ್ಯಾಪ್ ಮಾಡಬೇಕು. ನಿಧಾನ ಮಕ್ಕಳಿಗೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರಿಂದ ದಿ ಫೀಲ್ ರಿಯಲಿ ಬೆಟರ್. ಅದಾಗಿ ಒಂದು 5 ನಿಮಿಷ 5-10 ನಿಮಿಷ ಆದ ನಂತರ ನೀವು ಮಗುಗೆ ಬೇಕಾದರೆ ಫೀಡ್ ಮಾಡಿ ಎವ್ರಿ ಫೀಡ್ ಆದ ನಂತರ ಅಂದರೆ ಮಕ್ಕಳಿಗೆ ಎದೆ ಹಾಲು ಅಥವಾ ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ ಅಂದರೆ ಅದು ಕುಡಿಸಿದ ನಂತರ ಮಕ್ಕಳಿಗೆ ತೆಗೆಸೋದು ತುಂಬಾ ಇಂಪಾರ್ಟೆಂಟು. ನಾವು ಅವರಿಗೆ ತೇಗು ಅಥವಾ ಬರ್ಪ್ ತೆಗಿಲಿಲ್ಲ ಅಂದರೆ ಮಕ್ಕಳಿಗೆ ಆ ಹಾಲು ಎದೆಲೇ ನಿಂತಂಗಾಗಿರುತ್ತೆ ಹಾಗೂ ಹಾಲನ್ನ ಕಕ್ಕಲಿಕ್ಕೆ ನೋಡ್ತಾರೆ. ಸೊ ಇದರಿಂದ ಅವರಿಗೂ ಅನ್ಕಂಫರ್ಟೇಬಲ್ ಆಗುತ್ತೆ. ಆಮೇಲೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಸೊ ಹಾಲು ಅವರಿಗೆ ಹೊಟ್ಟೆಗೆ ಹೋಗಬೇಕು ಅಂದರೆ ನಾವು ಮಗುದು ಬರ್ಪ್ ಅಥವಾ ತೇಗನ್ನು ತೆಗೆಸ್ಬೇಕು. ಹಾಗೂ ಸ್ವಲ್ಪ ಮಗುಗೆ ತೆಗೆಸಿದ ನಂತರ ಮಗು ಜೊತೆ ಸ್ವಲ್ಪ ಕಡ್ಲಿಂಗ್ ಮಾಡಬೇಕು. ಅಂದರೆ ಅವರನ್ನು ಮುದ್ದಾಡೋದು ಅಂದರೆ ಮುಖಕ್ಕೆಲ್ಲ ಮುತ್ತು ಕೊಡೋದು ಇದು ಮಾಡೋದು ಎಲ್ಲ ಮಾಡಬಾರ್ದು. ಅಂದರೆ ಮಗುಗೆ ತಾಯಿಯ ಸ್ಪರ್ಶ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್.
ಅವ್ರ ಮಕ್ಕಳಿಗೆ ಒಂಥರ ಆ ತಾಯಿ ಸ್ಪರ್ಶದಿಂದ ದೇ ಫೀಲ್ ವೆರಿ ಸೆಕ್ಯೂರ್. ಸೊ ಇದು ರಾತ್ರಿ ಟೈಮು ನಾನು ಅವನಿಗೆ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ಪಾಂಜ್ ಬಾತ್ ಥರ ಮಾಡಿ ಬಿಸಿನೀರಲ್ಲಿ ಹಾಗೆ ಎಲ್ಲ ಕವರ್ ಮಾಡಿ ಮಲಗಿಸ್ತೀನಿ ಫ್ರೆಂಡ್ಸ್. ಅದು ಪಾಪು ಈಗಿನ ವೆದರ್ಗೆ ತುಂಬಾ ಸ್ವೆಟ್ ಆಗ್ತಾಯಿದ್ದಾನೆ. ಸ್ವೆಟ್ ಆಗೋ ಟೈಮಿಗೆ ನಾನು ಅವನಿಗೆ ಕ್ಯಾಪ್ನ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಂತರ ಇರೋ ಎಲ್ಲ ಮಾಮೀಸ್ಗೂ ಈ ವಿಡಿಯೋನ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.